ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟ ಗ್ರಾಮದಲ್ಲಿರುವ ಸಾಯಿರಾಮ್ ಬಡಾವಣೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರು. ಇನ್ನು ಕಾರ್ಯಕ್ರಮದಲ್ಲಿ ಬಾಬು ಸಿಂಗ್, ಬನ್ನರುಘಟ್ಟ ಸಂತೋಷ್ ಹಾಗೂ ಹಿರಿಯ ಮುಖಂಡರು, ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು. ಸಾಯಿರಾಮ್ ಲೇಔಟಿನಲ್ಲಿ ಸ್ಥಳೀಯ ಮುಖಂಡರುಗಳಂಥ ಬಾಬು ಸಿಂಗ್ ಅವರು, ಸಂತೋಷ್ ಅವರು, ನಮ್ಮ ಮಿನಿ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾಂಕ್ರೀಟ್ ರಸ್ತೆಯನ್ನು, ಮೇನ್ ರೋಡ್ ಮತ್ತು ಸಂಧಿ ರೋಡ್ಗಳನ್ನು ಕಾಂಕ್ರೀಟನ್ನು ಪೂರ್ತಿ ಹಾಕಲಿಕ್ಕೆ ಆದೇಶವನ್ನು ಮಾಡಿದ್ದೀನಿ, ಕೆಲಸವನ್ನು ಶುರು ಮಾಡಿದ್ದೀನಿ. ಸರ್, ನಿನ್ನೆ ಉದ್ಯೋಗ ಸಿಗಲಿಲ್ಲ ಅಂತ ರಾಜ್ಯದಲ್ಲಿ ಒಂದಷ್ಟು ಯುವಕರು ಪ್ರತಿಭಟನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಪ್ರತಿಭಟನೆ ಆದ ತಕ್ಷಣ ರಿಯಾಕ್ಷನ್ ಆಗುತ್ತೆ, ಕೆಲಸ ಸಿಗುತ್ತೆ. ಸರ್, ನಿನ್ನೆ ಜಿ ಪ್ರೇಮ್ಜಿ ಕಾಲೇಜಿನಲ್ಲಿ ದೇಶದ ಬಗ್ಗೆ ಅವಳಿಕರ ಒಂದು ಹೌದು ಅದಕ್ಕೋಸ್ಕರ ನಿನ್ನೆ ಜಿಗ್ನಿ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದರು. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡಿ, ನಿಮ್ಗೇನ ಜಾಮೀನು ಬೇಕು ಅಂದರೆ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜಾಮೀನು ಕೊಟ್ಟು ಬಿಡಿಸಿದ್ದೀವಿ. ಇವೆಲ್ಲ ಆನ್ ಗೋಯಿಂಗ್, ಏನು ತೊಂದರೆ ಇಲ್ಲ. ದೇಶದ ಬಗ್ಗೆ ಮಾತಾಡಿದಾಗ ವಿರೋಧ ಮಾಡೋದು ನಮ್ಮ ಧರ್ಮ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಗುದ್ದಾಟ ಆಗ್ತಿದೆ. ಜನರು ಸಹ ಸಾಕಷ್ಟು ನೀರಿಗಾಗಿರ್ಬೋದು ಮತ್ತು ಜಾನುವಾರುಗಳು ಮೇವು ಎಲ್ಲ ಕಿತ್ತಾಡ್ತಾ ಇರೋದು. ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲೊಂದು ಕಡೆ ತಣ್ಣಗಾಗಿದೆ. ಅದ್ರ ಬಗ್ಗೆ ಬಿಜೆಪಿಯಾಗಿ ನೀವೇನು ಪ್ರತಿಕ್ರಿಯೆ ಕೊಡ್ತೀವಿ? ನಮಗೆ ಸದ್ಯಕ್ಕೆ ಬನ್ನರುಘಟ್ಟದಲ್ಲಿ ಸ್ವತಂತ್ರ ಸಿಕ್ಕಿದೆ, ಸಂತೋಷ ಪಡ್ತೀನಿ. ಯಾರು ಮನೆ ಕಟ್ತಾ ಇದ್ರೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಶಾಸಕರು ಹೇಳಿದ್ದಾರೆ. ನಾನು ಶಾಸಕರು ಆಗಲಿ ಯಾವುದೇ ಪಾರ್ಟಿ ಶಾಸಕರಾಗಲಿ ಆ ಥರ ಆದೇಶವನ್ನು ದಯವಿಟ್ಟು ಮಾಡೋದಿಲ್ಲ. ಅದು ಹಾಕಿರೋ ತಪ್ಪು ಅಂತ ಹೇಳಿದ್ದೀನಿ. ಮನೆ ಹೊಸದಾಗಿ ಕಟ್ಟಬಾರ್ದು, ಕಟ್ತಾ ಇರೋರು ಪೂರ್ಣ ಮಾಡ್ಕೊಳ್ಳೋಕ್ಕೆ ಕಾನೂನು ಅಡಿಲಿದೆ. ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪಣ್ಣನವರ ಅನುದಾನದಲ್ಲಿ ಬನ್ನರುಘಟ್ಟ ನ್ಯಾಷನಲ್ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಸಾಯಿರಾಮ್ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇಲ್ಲಿ ಈ ಭಾಗದ ಜನಗಳ ಸಮಸ್ಯೆನ ನಾವು ಶಾಸಕರ ಹತ್ರ ತಿಳಿಸಿದಾಗ ಶಾಸಕರು ಕೂಡಲೇ ಸ್ಪಂದಿಸಿ ಈ ಭಾಗಕ್ಕೆ ಎಲ್ಲ ರಸ್ತೆಗಳಿಗೂ ಕಾಂಕ್ರೀಟ್ ರಸ್ತೆಗಳನ್ನು ಹಾಕೋಕ್ಕೆ ಒಪ್ಪಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಈ ಗುದ್ದಲಿ ಪೂಜೆ ಮಾಡಿದಂಥ ಶಾಸಕರಿಗೆ ಬನ್ನರುಘಟ್ಟ ಪಂಚಾಯಿತಿಯ ಮಾಜಿ ಸದಸ್ಯರುಗಳ, ಮುಖಂಡರುಗಳ ಮತ್ತು ಈ ಭಾಗದ ಜನಗಳಿಂದ ತುಂಬ ಹೃದಯದ ಧನ್ಯವಾದಗಳು. ಜನಪ್ರಿಯ ಶಾಸಕರು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರರಾದಂಥ ಎಂ ಕೃಷ್ಣಪ್ಪನವರ ಇದು ಹೊಸದಾಗಿ ಇದೊಂದೇ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ಆಲ್ ಓವರ್ ಅಭಿವೃದ್ಧಿ ಅಂದರೆ ನಮ್ಮ MLA ಕೃಷ್ಣಪ್ಪ ಅಂದರೆ ಅಭಿವೃದ್ಧಿ ಈ ಥರದಲ್ಲಿ ಎಲ್ಲೂ ಪೆಂಡಿಂಗ್ ಇಲ್ಲ. ನಮ್ಮ ವಾರ್ಡುಗಳಿಂದ ಹಿಡಿದು ಈಗ ಹೊಸದಾಗಿ ಈಗ ಏನು ಸಾಯಿರಾಮ್ ಲೇಔಟ್ಗೆ ಇಲ್ಲಿ ಒಂದು ಗುದ್ದಲಿ ಪೂಜೆ ಆಗಿದೆ ಕಾಂಕ್ರೀಟ್ ರಸ್ತೆಗೆ.
ಇದು ಹೊಸದಾಗಿ ಎಂಡಿಂಗ್ ಇನ್ನು ಅದು ಆಲ್ಮೋಸ್ಟ್ ಆಲ್ 99% 100% ಎಲ್ಲ ಮುಗಿಸಿದ್ದಾರೆ ವರ್ಕು. ಈ ಥರ MLA ಶಾಸಕರನ್ನ ಪಡೆಯೋಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ವಿ. ಇಂಥ ಶಾಸಕರು ಹಿಂಗೆ ಕಂಟಿನ್ಯೂ ಒಂದು 100 ವರ್ಷ ನಮಗೆ ಈ ಥರ ಶಾಸಕರು ಸಿಗಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ. ನೀವು ಬದನಾಡ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ರಿ. ಎಲ್ಲೋ ಇತ್ತೀಚೆಗೆ ಬದನಾಡ ಗ್ರಾಮ ಪಂಚಾಯತಿಲಿ ಬಿಜೆಪಿಯಲ್ಲಿ ಒಂದು ನಾಯಕತ್ವ ಕೊರತೆ ಇದೆ ಅಂತ ಕಾಣಿಸ್ತಿದೆ. ಎಲ್ಲಿ ನಮ್ಮ ಪಂಚಾಯತಿ ಅಂತ ಹೇಳ್ತಾ ಇದ್ದೀರಾ? ನಾವು ಆಲ್ರೆಡಿ ಈಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಒಳಗಡೆ ಮೀಟಿಂಗಲ್ಲಿ ನಾವು ಫುಲ್ ಫೈಟ್ ಮಾಡ್ತಾನೆ ಇದ್ದೀವಿ. ಅದು ಹೆಂಗೆ ಅಂದರೆ ಈಗ ಒಂದು ಮೂಲಭೂತ ಸೌಕರ್ಯಗಳಿಗೆ ಏನು ಕುಡಿಯ ನೀರದೇ ಆಗಿರ್ಬೋದು, ಮತ್ತು ರಸ್ತೆ ಮತ್ತು ಒಳಚರಂಡಿ ಕ್ಲೀನಿಂಗ್ ಆಗಿರ್ಬೋದು, ಬೀದಿ ದೀಪಗಳಿಗೆ ಆಗಿರ್ಬೋದು, ಪಂಚಾಯತಿ ಲಿಮಿಟ್ಗೆ ಏನಿದೆ ಅದನ್ನು ಕಂಪಲ್ಸರಿ ನಾವು ಇವ್ರಿಗೆ PDO ಸರ್ಗೆ ಆಗಿರ್ಬೋದು, ಚೇರ್ಮನ್ಗಳಿಗೆ ಆಗಿರ್ಬೋದು, ಅವ್ರಿಗೆ ಫುಲ್ ನಾವು ಗಲಾಟೆ ಅಂದರೆ ಆ ಮೀಟಿಂಗಲ್ಲಿ ನಾವು ಅದ್ರ ಬಗ್ಗೆ ಕೂಲಂಕುಷ ಚರ್ಚೆನೇ ಮಾಡಿದ್ದೀವಿ. ಚರ್ಚೆ ಅಂದರೆ ತಮಾಷೆ ಚರ್ಚೆ ಅಲ್ಲ, ಅದಕ್ಕೆ ಕಾರ್ಯಕ್ಕೆ ಬರೋ ರೀತಿಯಲ್ಲೇ ಮಾಡಿದ್ದೀವಿ. ನಿಮಗೆ ಅದು ಮೋಸ್ಟ್ಲಿ ಅದು ಸ್ವಲ್ಪ ಇದಿರಬೇಕು. ಅದೇ ನಿಮಗೆ ಈಗ ಕೆಲವರು ಬೇರೆ ಮುಂದಿನ ದಿನ ಸರಿಪಡಿಸ್ತೀವಿ. ಮತ್ತು ಈಗ ನಿಮ್ಗೆ ಏನು ಅನಿಸಿದೆ ಅಂದರೆ, ಈಗ ಬೇರೆ ಪಾರ್ಟಿ ಬೇರೆ ಪಕ್ಷದವ್ರ ರೀತಿಯಲ್ಲಿ ನಾವು ಸರ್ಕಲಲ್ಲೋ ಇನ್ನೊಂದು ರೋಡಲ್ಲೋ ಬಂದು ನಾವು ಆ ರೀತಿ ಮಾಡಲ್ಲ. ಜನಗಳಿಗೆ ಏನು ಸೌಕರ್ಯ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಅದು ಬೇಕಾಗಿರೋಂಥದ್ದು. ಸಂಘಟನೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾವಲ್ಲ, ಅವಾಗ ನಿಮಗೆ ಗೊತ್ತಾಗ್ತದೆ ಸಂಘಟನೆ ಯಾರ್ದಿದೆ ಅಂತ, ಯಾವ ಪಾರ್ಟಿಯವ್ರದ್ದಿದೆ ಅಂತ. BJP ಇದೆ ಸಂಘಟನೆ ಜಾಸ್ತಿ.